ಒಂದು ಕುಬೇರ ಸೇರನ್ನ ತೊಗೊಂಡಿದ್ದೀನಿ. ಅದಕ್ಕೆ ಶಂಖ ಇಡ್ತಾಯಿದ್ದೀನಿ ಫಸ್ಟು. ಆಮೇಲೆ ಎಡಮುರಿ ಬಲಮುರಿ ಕಾಯಿ ಹಾಕ್ತಾಯಿದ್ದೀನಿ. ಆಮೇಲೆ ಜೋಡ್ಕೊಂಡಿ ಮುಳ್ಳು 2, 9 ಅಥವಾ 11 ಕವಡೆಗಳನ್ನ ಹಾಕಬೇಕು. ಆಮೇಲೆ 6ರಿಂದ 9 ಆದರೂ ಹಾಕ್ಬೋದು, 6 ಆದರೂ ಹಾಕ್ಬೋದು. ಅದು ಕಮಲದ ಬೀಜ. ಆಮೇಲೆ ಒಂದು 5 ಬಟ್ಲಡಿಕೆ. ಆಮೇಲೆ ಗೋಮತಿ ಚಕ್ರ 2 ಏಲಕ್ಕಿ. ಆಮೇಲೆ 2 ಲವಂಗ ಹಾಕ್ತಾಯಿದ್ದೀನಿ. 9 ಅಥವಾ 11 ಗುಲ್ಗಂಜಿ ಬೀಜಗಳನ್ನ ಹಾಕ್ತಾಯಿದ್ದೀನಿ. ಆಮೇಲೆ ಬಳೆ ಗೊಂಚಲು ಇಡ್ತಾಯಿದ್ದೀನಿ. ಆಮೇಲೆ 5 ರೂಪಾಯಿದು ಅಥವಾ 10 ರೂಪಾಯಿದು ಗೋಲ್ಡನ್ ಕಲರ್ ಕಾಯಿನು ಇಷ್ಟನ್ನು ಇಟ್ಕೋಬೇಕು. ಇವಾಗ ದೇವ್ರ ಕಟ್ಟೆ ಮೇಲೆ ಅಷ್ಟದಳ ಪದ್ಮ ಹಾಕಬೇಕು. ಅಷ್ಟದಳ ಪದ್ಮ ಹಾಕಿ ನೀವು ಕುಬೇರ ಸೇರನ್ನ ಬೇಕಂದರೆ ನಿಮ್ಮ ಮನೇಲಿ ಬೆಳ್ಳಿದಿದ್ದರೆ ಬೆಳ್ಳಿದು ಬೇಕಾದರೂ ಇಟ್ಕೋಬೋದು. ಇಲ್ಲಾಂದರೆ ಹಿತ್ತಾಳೆದು ಅಥವಾ ಕಂಚಿಂದು ಇಟ್ಕೋಬೋದು. ಅಷ್ಟದಳ ಪದ್ಮ ಹಾಕಿದ್ದಾದಮೇಲೆ ಆ ಕಡೆ ಈ ಕಡೆ ಶಂಖ ಚಕ್ರ ಬಿಡಿಸ್ಕೋಬೇಕು. ಶಂಖ ಚಕ್ರ ಬಿಡಿಸಿದ್ರೇ ಅಷ್ಟದಳ ಪದ್ಮ ಕಂಪ್ಲೀಟ್ ಆಗೋದು. ಮತ್ತು ಇನ್ನೂ ಜಾಗ ಇದ್ದರೆ ಕುಬೇರ ರಂಗೋಲಿ ಹಾಕ್ಬೋದು. ಫಸ್ಟು 4 ಚುಕ್ಕಿ, ಮಧ್ಯದಲ್ಲಿ 3 ಚುಕ್ಕಿ, ಆಮೇಲೆ 2 2 ಈ ಥರ ಬಿಡಿಸ್ಕೊಂಡು ನಿಧಾನಕ್ಕೆ ಒಂದು ಮೂಲೆಯಿಂದ ಇನ್ನೊಂದು ಮೂಲೆನ ಸೇರಿಸ್ತಾ ಬಂದರೆ ಕುಬೇರ ರಂಗೋಲಿ ಕಂಪ್ಲೀಟ್ ಆಗುತ್ತೆ. ಮತ್ತು ಮೇನ್ ಡೋರ್ ಹತ್ರ ದೇವರ ಪಾದ, ಸ್ವಸ್ತಿಕು, ಕಮಲದ ಹೂವು, ಶಂಖ ಚಕ್ರ ಇದೆಲ್ಲ ಬರೆಯೋದ್ರಿಂದ ಲಕ್ಷ್ಮಿ ಬೇಗ ಮನೆಗೆ ಆಹ್ವಾನ ಆಗುತ್ತೆ. ಮತ್ತು ಬಾಗಿಲಲ್ಲೂ ಲಕ್ಷಣ ಕಾಣಿಸ್ತಾ ಇರುತ್ತೆ. ಆದ್ದರಿಂದ ಡೈಲಿ ಈ ಥರ ರಂಗೋಲಿ ಬಿಡಿಸಿ, ಡೈಲಿ ಆಗಿಲ್ಲ ಅಂದ್ರೂ ವಾರದಲ್ಲಿ 2 ಸಲನಾದರೂ ಅರಿಶಿನ ಹಚ್ಚಿ ಆ ಥರ ರಂಗೋಲಿ ಬಿಡಿಸಿ. ಈ ಥರ ಇದು ನಮ್ಮ ಮನೆಯಲ್ಲಿ ಮಾಡಿರೋವಂಥ ಮಾರ್ಗಶಿರ ಮಾಸದ ಲಕ್ಷ್ಮೀ ಪೂಜೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್.